ಈಗ ಉತ್ತಮವಾದ ಒಬ್ಬ ವ್ಯಕ್ತಿಯನ್ನು, ಒಳ್ಳೆಯ ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ವಿ, ತಪ್ಪು ಮಾಡಿದ್ವಿ, ಈಗ ಅದನ್ನು ಸರಿಪಡಿಸಿಕೊಳ್ಬೇಕು ಅಂತೇಳಿ ಚರಂತಿಮಠ ಅವರನ್ನು ಗೆಲ್ಲಿಸ್ಬೇಕು ಅಂತ ಜನ ತೀರ್ಮಾನ ಮಾಡ್ಕೊಂಡವ್ರೆ. ಇವರು ಎಷ್ಟೇ ಕಷ್ಟಪಟ್ಟರು ಅಲ್ಲಿ ನಮ್ಮ ಪಕ್ಷ ಗೆದ್ದೇ ಗೆಲ್ತದೆ, ಅಲ್ಲಿ ಅನುಮಾನ ಇಲ್ಲ. ವಿಶೇಷ ಅಂತಂತಂದರೆ ಅಲ್ಲಿ ಮುಸಲ್ಮಾನ್ ಬಂಧುಗಳು ಕೂಡ ನಮಗೆ ದಾವಣಗೆರೆಯಲ್ಲಿ ಅನ್ಯಾಯ ಮಾಡಿದ್ದಾರೆ. ಈ BJPಯನ್ನು ತೋರಿಸಿ ನಮ್ಮನ್ನು ಭಯ ಹುಟ್ಟಿಸಿ ಓಟ್ ಹಾಕ್ಸ್ಕೊತಾರೆ, ನಮಗೆ ಇವರು ಅನ್ಯಾಯ ಮಾಡ್ತಾರೆ, ಈ ಸಾರಿ ನಾವು ಕೊಡೋದಿಲ್ಲ ಅಂತ ಅಲ್ಲೂ ಹೇಳ್ತಿದ್ದಾರೆ. ಈಗ ನಾಳದಿಂದ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ದಾವಣಗೆರೆಯಲ್ಲಿ ಮುಸಲ್ಮಾನರಲ್ಲ, ಆ ಸಾದಿಕ್ ಪೈಲ್ಮಾನ್ ಅಲ್ಲಾ ಬಂದು ಹೇಳಿದ್ರು ನಾನು ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರು. ಈಗ ವಾಪಸ್ ತಗೊಂಡಿರೋದ್ರಿಂದ ಅಲ್ಲಾನ್ಗೂ ಕೂಡ ಅಪಮಾನ ಮಾಡಿದ್ದಾರೆ. ಅದರಿಂದಾಗಿ ಅವನ್ನೂ ಸಹಿಸ್ಕೊಳ್ಬಾರ್ದು. ಜೊತೆಗೆ ಈ ಕಾಂಗ್ರೆಸ್ನವರು ಅವರನ್ನು ಕರೆದು ತಪ್ಪು ದಾರಿ ಗಳಿಸಿದ್ದಾರೆ. ಅದು ಒಂದು. ಎಲ್ಲಿ ನೋಡಿದ್ರು BJP ಹೆಸರು ಹೇಳಿ ನಮ್ಮನ್ನು ಇವರು ಧೋಖಾ ಮಾಡಿದ್ದಾರೆ. ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ಮುಸಲ್ಮಾನರು ವೋಟ್ ಹಾಕಬಾರ್ದು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. SDPI ಬೇರೆ ಕ್ಯಾಂಡಿಡೇಟ್ ಇದ್ದಾರೆ. ಈ ನಳ್ಪಾಡ್ ಅವರು ಹೋಗಿದ್ರು ಅಲ್ಲಿ, ಯೂತ್ ಕಾಂಗ್ರೆಸ್ ಅಲ್ಲ ನಳ್ಪಾಡ್ ಅವರು ಹೋಗಿ ಏನ್ರಿ ಟೊಪ್ಪಿ ಹಾಕ್ಕೊಂಡು ದಾಡಿ ಬಿಟ್ಕೊಂಡ್ಬಿಟ್ರೆ ಮುಸಲ್ಮಾನ್ ಆಗ್ಬಿಡಲ್ಲ, ಎಲ್ಲ ಮುಸಲ್ಮಾನರು ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದು ಅಂತೇಳಿ ಮುಸಲ್ಮಾನರನ್ನೇ ಬೈದ್ಬಿಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರು ಇನ್ನಷ್ಟು ಕೋಪಗೊಂಡಿದ್ದಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಸೋಲಿಗೆ ಕಾರಣ ಆಗ್ಬೋದು. ವಿಶೇಷವಾಗಿ ಅಹಿಂದ ಅಂತ ಭಾಷಣ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು, ನಮ್ಮ ಪಕ್ಷದ ಅಭ್ಯರ್ಥಿ ಅಹಿಂದ, ST ಒಬ್ಬರು ಕೊಟ್ಟಿರ್ತಕ್ಕಂಥದ್ದು, ನಾವು ಒಳ್ಳೆಯ ಕಾರ್ಯಕರ್ತ ಅನ್ನೋದು ಎಲ್ಲ ಮಾತಾಡ್ತಾರೆ. ಕಾಂಗ್ರೆಸ್ನವರು ಕೂಡ ಹೇಳ್ತಾರೆ ಶ್ರೀನಿವಾಸು ಒಳ್ಳೆಯವರು ಅಂತ. ಅದರಿಂದಾಗಿ ಅವರು ಕ್ಯಾನ್ವಾಸ್ ಮಾಡೋದನ್ನು ಅವ್ರಿಗೆ ಕಷ್ಟ ಆಗಿದ್ದಾರೆ. ಅಲ್ಲಿ ಹೋಗಿ ಹೇಳ್ತಾರೆ ಅಹಿಂದ ವಿರೋಧಿಗಳು BJP ಅಂತ, ದಲಿತ ವಿರೋಧಿ BJP ಅಂತ. ಆಯಿತು, ಅಲ್ಲಿ ಕ್ಯಾಂಡಿಡೇಟ್ ಯಾರು BJPದು? ಅಹಿಂದ ಅಲ್ವಾ? ನಿಮಗೇನು ಮಾನ ಮರ್ಯಾದೆ ಇದೆಯಾ ಇಂಥವೆಲ್ಲ ಮಾತಾಡೋಕ್ಕೆ? ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವ್ರಿಗೆ. ಅದು ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟ್ ಅಲ್ವಂತೆ, ಶಾಮನೂರವರ ಮೊಮ್ಮಗ ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟ್ ಅಲ್ವಂತೆ. ಅದರಿಂದ ಸೋತ್ರ ನನಗೇನು ಅಂತ DK ಶಿವಕುಮಾರ್ ಅವ್ರಿಗೆ ಅಲ್ಲಿ ಬಾಗಲಕೋಟೆ ಉಮೇಶ್ ಅವರು ನನ್ನ ಕ್ಯಾಂಡಿಡೇಟ್ ಅಲ್ಲ, ಅವರು ಸೋತ್ರ ನನಗೇನಾಗಬೇಕು ಅಂತ. ಈ ರೀತಿ ಕಾಂಗ್ರೆಸ್ನವರೇ ಸೇರಿ BJPಯನ್ನು ಎರಡೂ ಕಡೆಯಲ್ಲಿ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಬಾಗಲಕೋಟೆ ಮತ್ತು ದಾವಣಗೆರೆಗೆ ಎರಡೆರಡು ತಿಂಗಳದು ಈ ವಾರದಲ್ಲಿ ಹಾಕಿದಾರಂತೆ. ಇನ್ನೂ ಒಂದು ತಿಂಗಳದ್ದು ಬೇಕಾದ್ರೆ ಈ ಮುಂದಿನ ವಾರದಲ್ಲೇ ಹಾಕ್ತೀವಿ ಚುನಾವಣೆಗೆ ಮುಂಚೆ ಅಂತ ಹೇಳಿದ್ದಾರೆ. ಇಡೀ ರಾಜ್ಯದ ಜನರಿಗೆ ಹಾಕಿಲ್ಲ, ಕೇವಲ 2 ಕ್ಷೇತ್ರಗಳಲ್ಲಿ. ಇದು ಒಂದು ರೀತಿಯ ಅಮಿಷ. ಈಗಾಗಲೇ ನಾವು ಹಳ್ಳಿಗಳಿಗೆ ಹೋದಾಗ ಹೇಳಿದ್ರು, ಗೌರ್ಮೆಂಟ್ ಮಿಷನರಿ ಟೋಟಲಿ ಯೂಸ್ ಮಾಡ್ತಾ ಇದ್ದಾರೆ ಅವರ ಪಕ್ಷಕ್ಕಾಗಿ. ಕಾಂಗ್ರೆಸ್ ಕೆಲಸ ಮಾಡಲಿಕ್ಕೆ ಅವರನ್ನೆಲ್ಲ ಬಳಕೆ ಮಾಡ್ತಾ ಇರೋದು ಎಲ್ಲ ಕಡೆಯಲ್ಲೂ ಎದ್ದು ಕಾಣುತ್ತದೆ. ಇವರಿಗೆ ಪ್ರಜಾಪ್ರಭುತ್ವದ ಗೌರವವೂ ಇಲ್ಲ, ಸಂವಿಧಾನದಲ್ಲೂ ಇವರಿಗೆ ನಂಬಿಕೆ ಇಲ್ಲ. ಹೇಳೋದು ಮಾತ್ರ ವೇದಾಂತ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ತಿನ್ನೋದು ಮಾತ್ರ ಬದನೆಕಾಯಿ. ಇಂಥ ಪರಿಸ್ಥಿತಿ ಅಲ್ಲಿದೆ ಈಗ. ಇದೂ ಗ್ಯಾರಂಟಿಗಳ ಹೆಸರಿನಲ್ಲಿ. ಆಮೇಲೆ ಇನ್ನೂ ಒಂದು, ನೀವೇನಾದರೂ ಕಾಂಗ್ರೆಸ್ಸನ್ನು ಗೆಲ್ಲಿಸಲಿಲ್ಲ ಅಂದರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರೇ ಧಮಕಿ ಆಗ್ತಾ ಇದ್ದಾರೆ. ಅವ್ರ ಕಾರ್ಯಕರ್ತರು ಮನೆಗೆ ಹೋಗಿ ಗ್ಯಾರಂಟಿಗೆ ಓಟ್ ಹಾಕಿ ಅಂತ. ಈ ಚುನಾವಣೆ ಆದ ತಕ್ಷಣ ಈ ಕಾಂಗ್ರೆಸ್ ಉಳಿಯೋದೇ ಗ್ಯಾರಂಟಿ ಇಲ್ಲ, ಹೇಳೋದು ಮಾತ್ರ ಗ್ಯಾರಂಟಿ. ಈ ರೀತಿ ಜನರನ್ನ ತಪ್ಪುದಾರಿಗೆಳೆಯೋದು, ಜನರಿಗೆ ಧಮಕಿ ಹಾಕೋದು, ಈ ರೀತಿ ಮಾಡಿ ಚುನಾವಣೆ ಗೆಲ್ಲಬೇಕು ಅಂತೇಳಿ ಅವ್ರು ಇದು ಮಾಡ್ಕೊಂಡಿದ್ದಾರೆ. ನಾನು ಅಲ್ಲೂ ಕೇಳಿದೆ,
ನೀವು ಬಾಗಲಕೋಟೆ ಮತ್ತು ದಾವಣಗೆರೆಗೆ ಮಾತ್ರ ಗ್ಯಾರಂಟಿಗಳು ನಿಲ್ಲಿಸ್ತಿರೋ, ಇಡೀ ರಾಜ್ಯಕ್ಕೆ ನಿಲ್ಲಿಸ್ತಿರೋ ಅಂತ. ಯಾಕಂದ್ರೆ ಧಮಕಿ ಹಾಕಿದಾರಲ್ಲ. ಏನಾದರೂ ನೀವು ಗ್ಯಾರಂಟಿ ನಿಲ್ಲಿಸಿದ್ದಾದ್ರೆ ಬಡಿಗೆ ತಗೋಬರ್ತಾರೆ ಜನ. ಈಗಾಗಲೇ ದಾವಣಗೆರೆಯಲ್ಲಿ ಏನೇನು ತೋರಿಸಿದ್ದಾರೆ, ಪರ್ಕೆ ತೋರಿಸಿದ್ದಾರೆ, ಚಪ್ಪಲಿ ತೋರಿಸಿದ್ದಾರೆ, ಬಡಿಗೆನೂ ತೋರಿಸ್ತಾರೆ. ಕಾಂಗ್ರೆಸ್ನ ಕತೆ ನೋಡಿ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಇನ್ನೂ ಜನ ಏನೇನು ತೋರಿಸ್ತಾರೋ ನನಗಂತೂ ಗೊತ್ತಿಲ್ಲಪ್ಪ.